ತಾಲೂಕು ಆಫೀಸಲ್ಲೂ ಇಲ್ಲ, AC ಆಫೀಸಲ್ಲೂ 0. ಎಲ್ಲ ಬಾಗಿಲುಗಳು ಓಪನ್ ಇದೆ, ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ, ಕಸ ಹೊಡೆಯೋರು ಕೂಡ ಇಲ್ಲ, ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ. ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ. AC ಆಫೀಸಲ್ಲಿ ಇದ್ದೀನಿ, ಇಲ್ಲೂ ಕೂಡ ಒಬ್ರು ಇಲ್ಲ. ಜನ ಬಂದಿದ್ದಾರೆ, ಅವರು ಇವರು ಬಂದು ಕಾಯ್ತಾ ಇದ್ದಾರೆ. AC ಆಫೀಸು ಸೆಕ್ಷನ್ ಒಳಗಡೆ ಇದ್ದೀನಿ, ಪೂರ್ತಿ ಖಾಲಿ ಇದೆ. ಇಲ್ಲೊಂದು 10 ಸೆಕ್ಷನ್ ಇರ್ಬೋದು, 10 ಸೆಕ್ಷನ್ ಖಾಲಿ. ಯಾರೋ ದಿವಾಕರು, ತಹಶೀಲ್ದಾರರು, AC ಆಫೀಸು ಖಾಲಿ. AC ಇಲ್ಲ, ತಹಶೀಲ್ದಾರ್ ಇಲ್ಲ, ಶಿರಸ್ತೆದಾರರಿಲ್ಲ, FDI ಇಲ್ಲ, SDI ಇಲ್ಲ, ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ. ಏನ್ ಹೇಳಬೇಕು? ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಈಗಾದ್ರೆ ವ್ಯವಸ್ಥೆ, ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅವರು ಸಬ್ ರಿಜಿಸ್ಟ್ರಾರ್ ಪತ್ತೆ ಇಲ್ಲ. ಅವರು ಡೇಟಾ ಎಂಟ್ರಿ ಆಪರೇಟರ್ಗಳು ಔಟ್ಸೋರ್ಸ್ ಸ್ಟಾಫ್ ಮಾತ್ರ ಬಂದಿದ್ದಾರೆ. ಯಾರು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇದೇ ಪರಿಸ್ಥಿತಿ. ಮುಜರಾಯಿಯಲ್ಲಿ ಯಾರೋ ಒಬ್ರು ಇದ್ದಾರೆ. ಏನಾಗಿದ್ದೀರಪ್ಪ ತಾವು? ನಿಮ್ಗೆ ಯಾರಪ್ಪ ಸೆಕ್ಷನ್? ನಿಮ್ದು ಯಾವುದು? ಆಯ್ತಪ್ಪ. ನಿಮ್ ಮೇಲ್ನವ್ರು ಯಾರು? ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು? ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತೆದಾರ? ಕೆಳಗಿರೋರು ಅವರ? ಇಲ್ಲಿ RRT ಶಿರಸ್ತೆದಾರರು. ಎಲ್ಲಿ ಅವ್ರ ಆಫೀಸರ್ ತೋರಿಸಿರಪ್ಪ. ಓಕೆ, ಶಿವಶಂಕರ್ ಅವರು ಮಾಹಿತಿ ಏನ್ ಮಾತಾಡಿ ಏನು ಪ್ರಯೋಜನ? ಏನಪ್ಪ ಇದು ಆಫೀಸು? ಯಾರ್ಯಾರು ಇದ್ದಾರೆ ಇಲ್ಲಿ? ಎಲ್ಲಿ ಶಿರಸ್ತೆದಾರರು? ಯಾವಾಗ ಬರ್ತಾರೆ? ಅವ್ರು ಬಂದಾಗ ಬರ್ತಾರೆ ಅಷ್ಟೇ. ಇದು ಶಿರಸ್ತೆದಾರ. ಏನಾಗಿದ್ದೀರಾ ನೀವೆಲ್ಲ? ಕೇಸ್ ವರ್ಕರ್ಸ್ ಎಲ್ಲ. ಯಾವುದು ಶಿರಸ್ತೆದಾರದು? ಅದ ಯಾವ್ದಮ್ಮ ಅಟೆಂಡೆನ್ಸ್ ರಿಜಿಸ್ಟ್ರು ಎಲ್ಲ? ಇದು ಪೂರ ತಾಲೂಕು ಆಫೀಸ್ ಒಂದೇನಾ? ಬೇರೆ ಬೇರೆ ಇದೆಯಾ? ಅಂದ್ರೆ ಫೀಲ್ಡ್ ಅಲ್ಲಿ ಅಂದ್ರೆ ಯಾರ್ಯಾರು ಅವರು? ಸರ್ RIC ಮತ್ತು ಈಗ ಇಲ್ಲಿ ಪರವಾಗಿಲ್ಲ.